ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ತಮ್ಲೈನಲ್ಲಿ ನೋಡಿರ್ತೀರ, ಒಟ್ಟು ಹುದ್ದೆಗಳು 22,309 ಹುದ್ದೆಗಳನ್ನು ಕರೆದಿದ್ದಾರೆ. ಪ್ರಮುಖ 3 ಇಲಾಖೆಗಳಲ್ಲಿ ಈ 22,309 ಹುದ್ದೆಗಳು ಇದ್ದಾವೆ. ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಮಾಹಿತಿ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವರ್ಷದ ಅತ್ಯಂತ ದೊಡ್ಡ ಸರ್ಕಾರಿ ಉದ್ಯೋಗ ನೇಮಕಾತಿ ಪ್ರಕಟಣೆಯಾಗಿದ್ದು, ಒಟ್ಟು 22,309 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬ್ಯಾಂಕಿಂಗ್ ಹಾಗೂ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಲ್ಲಿ ಅಂತಂದರೆ ಇಸ್ರೋ ಈ ನೇಮಕಾತಿ ನಡೆಯುತ್ತಿದ್ದು, ಮುಂದಿನ 5-6 ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳಲೈತಿ. ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗೈತಿ ಅಂತಂದ್ರೆ ಇನ್ನು 5-6 ತಿಂಗಳೊಳಗೆ ನಿಮಗೆ ಕೈಯಾಗ ಜಾಬ್ ಬರ್ತೈತಿ. ಓಕೆ, ಫಸ್ಟ್ನೇದು SBI ಕ್ಲರ್ಕ್. ಯಾವುದು? SBI ಕ್ಲರ್ಕ್. ಒಂದು ನಿಮಿಷ ಕ್ಲರ್ಕ್ ಚೇಂಜ್ ಮಾಡ್ಕೊತೀನಿ. SBI ಕ್ಲರ್ಕ್ ಹುದ್ದೆ ಹೆಸರು ಜೂನಿಯರ್ ಅಸೋಸಿಯೇಟ್, ಗ್ರೂಪ್ ಸಿ ಒಳಗೆ ಬರ್ತೈತಿ. ವಯೋಮಿತಿ 20ರಿಂದ 28 ವರ್ಷಗಳು. 20ರಿಂದ 28 ವರ್ಷ ಒಳಗಡೆ ನೀವೇನಾದರೂ ಇದ್ರೆ ಈ SBI ಕ್ಲರ್ಕ್ ನೇಮಕಾತಿಗೆ ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದ್ರೆ 31 ಆಗಸ್ಟ್ 2026. ಓಕೆ, ಬ್ಯಾಕ್ಲಾಗ್ 27 ಆಗಸ್ಟ್. ಬ್ಯಾಕ್ಲಾಗ್ಗೆ ಅರ್ಜಿ ಸಲ್ಲಿಸೋಕ್ಕೆ 27 ಆಗಸ್ಟ್ ಲಾಸ್ಟು. ವೇತನ ನೋಡೋದಾದ್ರೆ 46,000ದಿಂದ 47,000ವರೆಗೆ ಸಿಗುತ್ತೆ ನಿಮಗೆ ತಿಂಗಳಿಗೆ. ಅರ್ಹತೆ ಯಾವುದೇ ಪದವಿ ಅಂತಂದರೆ ಎನಿ ಡಿಗ್ರಿ, BA, BCom, BSc ಎನಿ ಡಿಗ್ರಿ ಮುಗಿದಿರಲಿ. ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕಿ. ನೆಕ್ಸ್ಟು ಈ ಹುದ್ದೆಯ ಪ್ರಮುಖ ಲಾಭಗಳನ್ನು ನೋಡ್ತಾ ಹೋಗೋಣ. ನಾವು SBI ಕ್ಲರ್ಕ್ನ ಲಾಭಗಳನ್ನು ನೋಡ್ತಾ ಹೋಗೋಣ. ವಿಶೇಷ 9,124 ಸಾಮಾನ್ಯ ಪ್ಲಸ್ 1,528 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು 10,667 ಹುದ್ದೆಗಳನ್ನು ಕರೆದಿದ್ದಾರೆ. ಇಲ್ಲಿ ಸಾಮಾನ್ಯ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿದಂತೆ ಒಟ್ಟು ಹುದ್ದೆಗಳು ಎಷ್ಟಾಗುತ್ತಪ್ಪ ಅಂತಂದರೆ ಇಲ್ಲಿ 10,667 ಹುದ್ದೆಗಳು. ಸರಳ ಆಯ್ಕೆ ಪ್ರಕ್ರಿಯೆ, ಯಾವುದೇ ಇಂಟರ್ವ್ಯೂ ಇಲ್ಲ, ಟೈಪಿಂಗ್ ಇಲ್ಲ, ಸ್ಕಿಲ್ ಟೆಸ್ಟ್ ಇಲ್ಲ, ಮತ್ತು ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ. ಓಕೆ, ಮತ್ತು ಕೆಲಸದ ವಾತಾವರಣ 9ರಿಂದ 5 ಆಫೀಸ್ ಕೆಲಸ, ಫೀಲ್ಡ್ ವರ್ಕ್ ಇರೋದಿಲ್ಲ. ಆಯಿತಾ? ವೇಗದ ಪ್ರಕ್ರಿಯೆ, ಅರ್ಜಿ ಸಲ್ಲಿಸಿದ 5-6 ತಿಂಗಳಲ್ಲಿ ಜಾಯ್ನಿಂಗ್ ಲೆಟರ್ ದೊರೆಯುತ್ತೈತಿ. ನೀವೇನಾದ್ರೂ ಕ್ಲಿಯರ್ ಮಾಡಿದ್ರೆ ಮಾತ್ರ. ಹಂಗೆ ನಾ ಅಪ್ಲಿಕೇಶನ್ ಹಾಕೇನ್ರಿ, ನಂದು ಜಾಯ್ನಿಂಗ್ ಲೆಟರ್ ಬರಲಿಲ್ಲ ಅಂತ ಅನ್ಬೇಡ್ರಿ. ಓಕೆ, ನೆಕ್ಸ್ಟ್ ಪರೀಕ್ಷೆ ವಿಷಯಗಳನ್ನು ನೋಡ್ತಾ ಹೋಗೋಣ. ಪರೀಕ್ಷೆ ವಿಷಯ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ SBI ಮೇಲೆ. ಜಸ್ಟ್ SBI ಅದಷ್ಟೇ ಮಾಡಿದೆ. ಇವಾಗ 3 ಜಾಬ್ ಬಗ್ಗೆ ನಾನು ನೋಡ್ತಾ ಹೋಗೋಣ. ಓಕೆ, ಪರೀಕ್ಷೆ ವಿಷಯ ಇಂಗ್ಲೀಷು 30 ಅಂಕಗಳು, 30 ಪ್ರಶ್ನೆಗಳು 30 ಅಂಕಗಳು. ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮ್ಯಾಥ್ಸ್ ಬಗ್ಗೆ ನೋಡೋದಾದರೆ 35 ಪ್ರಶ್ನೆಗಳು 35 ಅಂಕಗಳು. ನೆಕ್ಸ್ಟು ರೀಸನಿಂಗು 35 ಪ್ರಶ್ನೆಗಳು 35 ಅಂಕಗಳು. ಟೋಟಲ್ ಆಗಿ 60 ನಿಮಿಷ ಇರುತ್ತೆ. ನೆಗೆಟಿವ್ ಬಂದುಬಿಟ್ಟು 0.25 ಇರ್ತೈತೆ ನಿಮ್ಗೆ. ಓಕೆ, ಯಾರೂ ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ, ಅಪ್ಲಿಕೇಶನ್ನ ಹಾಕ್ಕೊಡ್ರಿ. ಇದು SBI ಕ್ಲರ್ಕ ಡಿಗ್ರಿ ಆದವ್ರ. ನೆಕ್ಸ್ಟ್ IBPS ಕ್ಲರ್ಕ್ ಬಗ್ಗೆ ನೋಡೋಣ. ಇವಾಗ IBPS ಕ್ಲರ್ಕ್ನಲ್ಲಿ IBPS ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಓಕೆ, ಟೋಟಲ್ ಹುದ್ದೆಗಳನ್ನು ನೋಡೋದಾದ್ರೆ 11,403 ಹುದ್ದೆಗಳು. ಎಷ್ಟು? 11,403 ಹುದ್ದೆಗಳು ಕಾಲ್ಫರ್ಮ್ ಆಗ್ಯಾವ. ನೆಕ್ಸ್ಟ್ ಹುದ್ದೆ ಹೆಸರನ್ನು ನೋಡೋದಾದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಗ್ರೂಪ್ ಸಿ ಒಳಗೆ ಬರ್ತೈತಿ. ವಯೋಮಿತಿ 20ರಿಂದ 25 ವರ್ಷಗಳು. ಅರ್ಜಿ ಸಲ್ಲಿಸಲು ಕೊನೆಯ ದಿನ 27 ಆಗಸ್ಟ್ 2026. ವಿಸ್ತರಿಸಬಹುದು. ಆಯಿತಾ? ವಿಸ್ತರಿಸಲಾಗಿದ್ದಂಥ ನೋಟಿಫಿಕೇಶನ್ ಕೊಡ್ತಾರೆ. ನೋಡೋಣ್ರಿ, ಅದು ಏನಾದರೂ ಪೋಸ್ಟ್ಪೋನ್ ಆಗಿತ್ತಂತ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಒಟ್ಟು ಅಪ್ಲಿಕೇಶನ್ ಹಾಕೋಕ್ಕೆ ರೆಡಿ ಆಗಿರಿ. ಆಯಿತಾ? ವೇತನ ನೋಡೋದಾದ್ರೆ 46ರಿಂದ 47,000 ತಿಂಗಳಿಗೆ. ಯಾವುದೇ ಪದವಿ ಆಗಿದ್ದರೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಪರೀಕ್ಷೆ ದಿನಾಂಕ ನೋಡೋದಾದ್ರೆ 10 ಮತ್ತು 11 ಅಕ್ಟೋಬರ್ 2026 ಆಲ್ರೆಡಿ. ಅಪ್ಲಿಕೇಶನ್ ಹಾಕಿರಿ, ಅಕ್ಟೋಬರ್ದಾಗ ಎಕ್ಸಾಮ್ ಅದಾವ. ಓಕೆ, ನೆಕ್ಸ್ಟ್ ಹುದ್ದೆಯ ಪ್ರಮುಖ ಲಾಭಗಳನ್ನು ನೋಡ್ತಾ ಹೋಗೋಣ.
11 ಸರ್ಕಾರಿ ಬ್ಯಾಂಕ್ಗಳು BOB, BOL, ಕೆನರಾ, PNB, ಸೆಂಟ್ರಲ್ ಬ್ಯಾಂಕ್ ಮುಂತಾದ 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವಕಾಶ ಐತಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ನೋಡ್ರಿ IBPS ಐತಿ, ನೆಕ್ಸ್ಟ್ ಇದೊಂದು ಬಂದೈತಿ, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಯಿತಾ. ನೆಕ್ಸ್ಟ್ ಒಂದೇ ಪಠ್ಯಕ್ರಮ SBI ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಎರಡಕ್ಕೂ ಒಂದೇ ರೀತಿಯ ಪರೀಕ್ಷಾ ಮಾದರಿ ಹಾಗೂ ಸಿಲೆಬಸ್ ಇರುವುದರಿಂದ ಒಂದೇ ಸಿದ್ಧತೆಯಲ್ಲಿ 2 ಉದ್ಯೋಗ ಪಡಿಬೋದು ರೀ. ಸೊ ನೀವು SBI ಅಪ್ಲಿಕೇಶನ್ ಹಾಕೋರಿ, ನೆಕ್ಸ್ಟ್ IBPS ಅಪ್ಲಿಕೇಶನ್ ಹಾಕ್ರಿ. IBPS ಓಕೆ, ಎರಡೂ ಹಾಕೋದ್ರೆ ಸೇಮ್ ಸಬ್ಜೆಕ್ಟ್ ಐತಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಒಂದು ಕಲ್ಲಾಗ 2 ಹಕ್ಕಿ ಹೊಡಿದು ಅಂದ್ರೆ ಇದಕ್ಕೆ ಅಂತಾರೆ. ಓಕೆ, ಸೊ ನೆಕ್ಸ್ಟ್ ಬರುವಂಥ ಜಾಬ್ ಯಾವುದಪ್ಪ ಅಂತಂದ್ರೆ ISRO UDC ಆ್ಯಂಡ್ ಅಸಿಸ್ಟೆಂಟ್ ನೇಮಕಾತಿ 2026. ಟೋಟಲ್ 244 ಹುದ್ದೆಗಳದಾವೆ. ಎಷ್ಟು? 244 ಹುದ್ದೆಗಳನ್ನು ಕರೆದಾರ. ಸೊ ಇಲಾಖೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ವಯೋಮಿತಿ ನೋಡೋದಾದ್ರೆ 18ರಿಂದ 28 ವರ್ಷಗಳು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಆಗಸ್ಟ್ 2026. ವಿಸ್ತರಿಸಿದ ಹೊಸ ದಿನಾಂಕ ಇದೆ, ವಿಸ್ತರಿಸದ. ಸೊ ಮೊದಲ 15 ತಾರೀಕಿನ ಕೊಟ್ಟಿದ್ರು, ಬಟ್ ಇವಾಗ 20ನೇ ತಾರೀಕುವರೆಗೂ ಕೊಟ್ಟಾರ. ಆರಂಭಿಕ ವೇತನ 55,000. ಒಂದು ತಿಂಗಳಿಗೆ ಎಷ್ಟೈತಿ? 55,000. ನೆಕ್ಸ್ಟ್ ಅರ್ಹತೆ ನೋಡೋದಾದ್ರೆ ಇಲ್ಲಿ ಗ್ರ್ಯಾಜುಯೇಷನ್ ನೀವು ಕಂಪ್ಲೀಟ್ ಮಾಡಿರಬೇಕು, ಪದವಿ. ಓಕೆ, ಪರೀಕ್ಷಾ ದಿನಾಂಕ 21 ಸೆಪ್ಟೆಂಬರ್ ತಿಂಗಳಲ್ಲಿ ಐತದ. ಅದು ಒಂದು IBPS ಅಕ್ಟೋಬರ್ದಾಗಿತ್ತು. ಯಾವುದಪ್ಪ ಅಂತಂದ್ರೆ ಜಾಬ ಅಕ್ಟೋಬರ್ದಾಗಿರೋದು ಯಾವ್ದು ರೀ ಎಕ್ಸಾಮ? ಸೊ ಸಾರಿ, ಇದು IBPS. ಓಕೆ, IBPS ಇದು ಯಾವಾಗ ಐತಪ್ಪ ಅಂತಂದ್ರೆ 21 ಸೆಪ್ಟೆಂಬರ್ಗೆ ಐತಿ. ಸೊ ನೆಕ್ಸ್ಟ್ ಈ ಹುದ್ದೆಯ ಲಾಭಗಳನ್ನು ನೋಡೋದಾದ್ರೆ ಒಂದೇ ಹಂತದ ಪರೀಕ್ಷೆ, ಸಿಂಗಲ್ ಎಕ್ಸಾಮ್, ಪ್ರಿಲಿಮ್ಸ್ ಮೇನ್ಸ್ ಇರುವುದಿಲ್ಲ. ಒಂದೇ ಪರೀಕ್ಷೆಯಲ್ಲಿ ನೇರ ಆಯ್ಕೆ ಇರ್ತೈತಿ, ಕಡಿಮೆ ಸ್ಪರ್ಧೆ ಇರ್ತೈತಿ, ಲೋ ಕಾಂಪಿಟೇಷನ್. SSC ರೈಲ್ವೆಗೆ ಹೋಲಿಸಿದರೆ ಅರ್ಜಿಗಳು ಸಾಧಾರಣವಾಗಿ 50ರಿಂದ 60 ಸಾವಿರಗಳು ಮಾತ್ರ ಬರ್ತಾವೆ. ಎಷ್ಟು? 50ರಿಂದ 60 ಸಾವಿರ ಮಾತ್ರ ಬರ್ತಾವೆ. ಸೊ ದಯವಿಟ್ಟು ಅಪ್ಲಿಕೇಶನ್ನ ಹಾಕೋರಿ. ಪ್ರತಿಷ್ಠಿತ ಸಂಸ್ಥೆ, ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ISROದಲ್ಲಿ ಕೆಲಸ ಮಾಡುವ ಸುವರ್ಣ ಅವಕಾಶ 4 ವರ್ಷಗಳ ನಂತರ ಬಂದೈತಿ. ಓಕೆ, ಇಲ್ಲಿವರೆಗೂ ಬಂದಿರಲಿಲ್ಲ ರೀ. ಸೊ 4 ವರ್ಷದ ನಂತರ ಬಂದೈತಿ. ಸೊ ನೋಡ್ರಿ ಅಪ್ಲಿಕೇಶನ್ ಕಮ್ಮಿ ಬೀಳ್ತಾವಂತ ಹಾಕ್ಕೊಡ್ರಿ. ಸೊ ಇಲ್ಲಿ ವಿಷಯಗಳು ಜನರಲ್ ಅವೇರ್ನೆಸ್, ರೀಸನಿಂಗ್, ಇಂಗ್ಲೀಷ್, ನ್ಯೂಮರಿಕಲ್ ಅಪ್ಟಿಟ್ಯೂಡ್ ಪ್ರತಿಯೊಂದಕ್ಕೂ 50 ಪ್ರಶ್ನೆ ಇರ್ತಾವೆ. ಸೊ ಟೋಟಲಾಗಿ 200 ಪ್ರಶ್ನೆಗಳು, 200 ಅಂಕಗಳು. ಟೋಟಲಾಗಿ 2.5 ಗಂಟೆ ಅಂತಂದರೆ 150 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ನೆಗೆಟಿವ್ 0.25. ಓಕೆ, ಸೊ ನೆಗೆಟಿವ್ ಎಷ್ಟು ಇರ್ತೈತಿ? 0.25 ಇರ್ತೈತಿ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಈ 3 ಜಾಬ್ಗೂ ಅಪ್ಲಿಕೇಶನ್ ಹಾಕ್ರಿ. ಎಲ್ಲ ಗ್ರ್ಯಾಜುಯೇಷನ್ ಮೇಲೆ ಅದಾವೆ. ಸೊ ನೋಡ್ರಿ ISROದ ಒಂದು ಏನಪ್ಪ ಅಂತಂದ್ರೆ ಕಡಿಮೆ ಕಾಂಪಿಟೇಷನ್ ಇರ್ತೈತಿ. ಓಕೆ, ಕಡಿಮೆ ಕಾಂಪಿಟೇಷನ್ ಇರ್ತೈತಿ. ಸೊ ದಯವಿಟ್ಟು ಅಪ್ಲಿಕೇಶನ್ನ ಹಾಕ್ರಿ. ಓಕೆ, ಧನ್ಯವಾದಗಳು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.